ಒಂದು ಒಗಟುಂಟು, ಆನ್ಸರನ್ನು ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಕೇಳ್ತಾ ಇದ್ರು ಕೆಂಪು ಬಸ್ಸಲ್ಲೇ ಒಳ್ಳೆಯದಾ ಮತ್ತು ಬಿಳಿ ಬಸ್ಸಲ್ಲೇ ಒಳ್ಳೆಯದಾ ಅಂತ ಕೇಳಿ. ಇವತ್ತು ಪೂಜೆಗೆ ಒಂದು 6-7 ತೆಂಗಿನಕಾಯಿ ಹೊಡೆದಿದ್ರು ಆಯ್ತಾ. ಬಾಳೆಹಣ್ಣು ನೋಡಿ ಎಷ್ಟಿದೆ ಅಂತ, ಒಂದು ಬಾಟ್ಲು ಫುಲ್ ಇದೆ. ಎಷ್ಟು ಚೊಲ ಚೊಲ ಬಾಳೆಹಣ್ಣು ಗೊತ್ತಾ, ಮಿಟ್ಕ ಬಾಳೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತೊಂದು ಸ್ಪೆಷಲ್ ಬ್ಲಾಗ್ ಆಗಿರ್ತದೆ, ಹಾಗಾಗಿ ಎಲ್ರಿಗೂ ಸ್ವಾಗತ. ಈಗ ಚಾ ಎಲ್ಲ ಕುಡ್ದು ಇವತ್ತೊಂದು ಎಲ್ಲ ಕೆಲಸನೂ ಮುಂಚೆನೇ ಆಗ್ಬಿಡ್ತು. ಈಗ ನಮ್ಮ ಮನೆಯಲ್ಲಿ ಅಮ್ಮ, ದಾದ ಮತ್ತು ಅಣ್ಣ ಎಲ್ಲ ನಮ್ಮ ಮನೆ ಹತ್ರ ದೇವಸ್ಥಾನ ಉಂಟಲ್ಲ, ಅಲ್ಲಿಗೆ ಹೋಗಿದ್ದಾರೆ. ಇವತ್ತೊಂದು ನಮ್ಮದೊಂದು ಪೂಜೆ ಉಂಟು, ಹಾಗಾಗಿ ನಾನು ಮನೆ ಕಡೆ ಇದ್ದು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ತಾ ಇದ್ದೀನಿ. ಇನ್ನೂ ಕೂಡ ಸುಮಾರಷ್ಟೆಲ್ಲ ಇರ್ತದೆ. ಹಾಗೆ ಅವರನ್ನೆಲ್ಲ ಸ್ನಾನ ಎಲ್ಲ ಮಾಡಿಸಿ ಕಳಿಸಿದ್ದೀನಿ. ನೀವು ಹೋಗಿ ಅಲ್ಲಿ ಪೂಜೆನ ಪೂರೈಸಿ, ನಾನು ಮನೆ ಕಡೆ ಎಲ್ಲ ನೋಡ್ಕೊತೀನಿ ಅಂತೇಳಿ. ಈಗ ನಾನೇನು ಸ್ನಾನ ಎಲ್ಲ ಮಾಡಲಿಲ್ಲ. ನಂದು ಈಗ ಹಿಂಡಿ ಎಲ್ಲ ಕೊಟ್ಟು ಬಂದಿದ್ದೀನಿ ಸಿಂಗಾರಿಗೆ ಅಷ್ಟೇ, ಇನ್ನು ಒಕ್ಕಚ್ಚು ಕೊಡಬೇಕು ಮತ್ತು ತೋಟದ ಕಡೆಯಲ್ಲಿ ಹೋಗಬೇಕು. ಹಾಗಾಗಿ ನಾನು ಪೂಜೆ ಕಡೆ ಹೋಗಿಬಿಟ್ರೆ ಇಲ್ಲಿ ಮನೆ ಕಡೆ ಅಂತೂ ಆಮೇಲೆ ಒಂದೇ ಸರಿ ಎಲ್ಲ ಕೆಲಸನೂ ಒತ್ತಂಬರಾಗ್ಬಿಡ್ತದೆ. ಹಾಗಾಗಿ ಮೇನ್ ಬೇಕಾಗಿರೋದು ಅವರಲ್ವಾ, ಹಾಗಾಗಿ ಅವರನ್ನು ಕಳಿಸಿ ನಾನು ಮನೆ ಕಡೆ ಎಲ್ಲ ಇಲ್ಲಿ ಪೂರೈಸ್ತಾ ಇದ್ದೀನಿ. ಸೊ ಹಾಗೆ ಈಗ ಒಂದು ರೌಂಡ್ ದೇವಸ್ಥಾನಕ್ಕೆ ಹೋಗಿ ಬರುವ. ಲೆಟ್ಸ್ ಗೋ. ಇವತ್ತು ನಮ್ಮದು ಎಂಥ ಪೂಜೆ ಇದೆ ಅನ್ನೋದನ್ನೆಲ್ಲ ನೀವು ನೋಡ್ತಾ ಹೋಗಿ ತಿಳಿಸಿರ್ತೀನಿ. ಇದು ಅಣ್ಣನ ಲೆಕ್ಕದಲ್ಲಿ ಮಾಡಿಸುವಂಥ ಪೂಜೆ, ಅಮ್ಮ ಹೇಳ್ಕೊಂಡಿರುವಂಥದ್ದು. ಹಾಗೆ ನೋಡಿ, ತಿಂದಾಯಿತು. ಹಾಗೆ ಸ್ವಲ್ಪ ಅವರಿಗೆ ಹುಲ್ಲನ್ನು ಹಾಕುವ, ಕೂಗ್ತಾ ಇರಬಾರ್ದು ಆಮೇಲೆ. ಈಗ ಇವರು ತಿಂತಾ ಇರಲಿ, ನಾವು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರೋದಲ್ಲಿ ಹೇಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ನಿಮಗೂ ಕೂಡ ತೋರಿಸ್ಬೇಕು ನೋಡಿ. ಹಾಗಾಗಿ ಸಾರಿ ಫ್ರೆಂಡ್ಸ್, ಪೂಜೆದ ವ್ಲಾಗ್ ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇಷ್ಟು ಕೆಲಸ ಪೂರೈಸಿ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ ಅಲ್ಲಿ ಪೂಜೆ ಎಲ್ಲ ಮುಗಿದ್ಬಿಟ್ಟಿತ್ತು. ಸೊ ನನಗದು ತುಂಬ ಬೇಜಾರಾಗಿಬಿಡ್ತು, ನಿಮಗೆಲ್ಲ ತೋರಿಸುವ ಅಂತೇಳಿ ಹೋಗಿದ್ದೆ. ಆಮೇಲೆ ಕೇಳಿದೆ ನಾನು ಮನೇಲಿ, ನನ್ನ ಬಿಟ್ಟು ಎಂತಕ್ಕೆ ನೀವು ಪೂಜೆ ಎಲ್ಲ ಮಾಡಿಬಿಟ್ರೆ, ನನ್ನ ಕರೆಯೋದೆಲ್ಲಾಗಿತ್ತು, ಬೇಗ ಬತ್ತಿದೆ, ನನ್ನ ಕೆಲಸ ಎಲ್ಲ ಬಿಟ್ಟಾಕಿ ಅಂತಂದೆ. ಆಮೇಲೆ ಅಲ್ಲೇನೋ ಭಟ್ರಿಗೆಲ್ಲ ಎಲ್ಲೋ ಪೂಜೆಗೆಲ್ಲ ಹೋಗ್ಬೇಕಿತ್ತಂದೆ, ಅರ್ಜೆಂಟ್ ಆಯಿತು ಅಂತೇಳಿ ಮಾಡಿಬಿಟ್ರು. ನೀನು ಕೆಲಸ ಎಲ್ಲ ಬಿಟ್ಟಾಕಿ ಬರೋದೆಲ್ಲಾಗಿತ್ತು ಅಂತ ಕೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನೇ ಕಾಂಪ್ರಮೈಸ್ ಆಗುತ್ತೆ. ಆಮೇಲೆ ಎಲ್ಲದಕ್ಕೂ ನಾನೇ ಇರಬೇಕು ಅಂತ ಏನಿಲ್ಲ, ಅಲ್ಲಿ ಪೂಜೆ ಚೆನ್ನಾಗಾದರೆ ಅಷ್ಟೇ ಸಾಕು ಅಂತೇಳಿ ಇನ್ನೂ ಒಂದು ಕಾಂಪ್ರಮೈಸ್ ಆದ ಫ್ರೆಂಡ್ಸ್ ಅಷ್ಟೇ. ಇವತ್ತು ಫ್ರೆಂಡ್ಸ್ ಅಷ್ಟೊಂದು ಮನಸ್ಸು ಕೂಡ ಸರಿ ಇಲ್ಲ, ಮತ್ತು ಏನು ಕೆಲಸ ಮಾಡೋದಕ್ಕೂ ಹುಮ್ಮಸ್ಸಿಲ್ಲ. ಯಾಕೆಂತಂದರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಅಮ್ಮ ಮತ್ತು ಅಣ್ಣ ಮನೆಯಲ್ಲಿ ಇಲ್ಲ. ಅಮ್ಮನಿಗೆ ಒಂದು 2-3 ದಿನ ಆಯಿತು ಆಯಿತಾ. ಒಂದು ಫಸ್ಟ್ ಜ್ವರ ಬಂತು, ಆಮೇಲೆ ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ. ಆಮೇಲೆ ಒಂದಿನ ಕಡಿಮೆ ಆಯಿತು, ಅದಾದ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಜ್ವರ ಬಂತು. ಹಾಗೆ ನಿನ್ನೆ ಅಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದ. ಆಮೇಲೆ ಮತ್ತೆ ಇವತ್ತು ಅಂದರೆ ರಾತ್ರಿಯಿಂದನೇ ಶುರುವಾಗಿತ್ತು ಜ್ವರ, ಕಡಿಮೆ ಆಗಲಿಲ್ಲ. ಮತ್ತು ವಿಪರೀತ ಕೆಮ್ಮಾಯ್ತಾ. ಕೆಮ್ಮು ಅಂತಂದರೆ ಬಾಯಿ ಮುಚ್ಚೋದಕ್ಕೆ ಆಗೋದಿಲ್ಲ, ಅಷ್ಟು ಕೆಮ್ಮಿತ್ತು. ಹಾಗೆ ಮತ್ತೆ ರೆಸ್ಟ್ ತಗೊಳ್ಳೋದು ಬೇಡ ಅಂತೇಳಿ ಕುಂದಾಪುರ ಹಾಸ್ಪಿಟ್ಲು ಪೂಜೆ ಎಲ್ಲ ಮುಗಿಸಿದ ನಂತರ ಅಣ್ಣ ಕರ್ಕೊಂಡು ಹೋಗಿದ್ದರು. ಅಂತೂ ಇವತ್ತಿನ ದಿನ ಅಡ್ಮಿಟ್ ಮಾಡಿದ್ದಾರಂತೆ. ಸೊ ಇನ್ನೊಂದು 2 ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗ್ಬೋದು. ಏನಂತಂದರೆ ಹೊನ್ನಾವರದಲ್ಲಂತೂ ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಅಂತೂ ಕೇಳಲೇಬೇಡಿ. ನಾವಂತೂ ಹೊನ್ನಾವರ ಹಾಸ್ಪಿಟ್ಲಲ್ಲೂ ಹೋಗೋದೇ ಇಲ್ಲ. 1-2 ಸಾರಿ ಏನೋ ಫಸ್ಟ್ ನಾವು ಚಿಕ್ಕವರಿದ್ದವಾಗೆಲ್ಲ ಹಾಸ್ಪಿಟ್ಲಿಗೆ ವಿಸಿಟ್ ಅಂತ ನಾವು ಮಾಡೋದೇ ಇಲ್ಲ, ಇಷ್ಟೇ. ಅಂದರೆ ತುಂಬ ಕಡಿಮೆ.
ನಾವೆಲ್ಲರೂ ಹೀಗೆ ಅನಾರೋಗ್ಯ ಇಲ್ಲದೇನೆ ಹಾಸ್ಪಿಟ್ಲಿಗೆ ಹೋಗೋದೆಲ್ಲ ತುಂಬ ಕಡಿಮೆ. ಏನಾದರೂ ಜ್ವರ, ಥಂಡಿ, ಕೆಮ್ಮು ಈ ಥರ ಎಲ್ಲ ಆಗಿ ಹೋಗೋದು ಬಿಟ್ಟರೆ, ಈಗ ಏನಾದರೂ 1-2 ಬಾರಿ ಡೆಂಗ್ಯೂ ಆಗಿತ್ತು ನೋಡಿ, ಅದೇ ಫಸ್ಟ್ ಟೈಮ್ ಹಾಸ್ಪಿಟ್ಲಲ್ಲಿ ನಾನಂತೂ ಅಡ್ಮಿಟ್ ಆಗಿದ್ದು ಅಂತಂದರೆ ಡೆಂಗ್ಯೂ ಬಂದವಾಗ 2 ವರ್ಷದ ಹಿಂದೆ. ಅದು ಬಿಟ್ಟಿದ ಮೇಲೆ ಸುಮ್ಮನೆ ಸಣ್ಣ ಪುಟ್ಟ ಜ್ವರ ಬಂದು ಒಂದು ಅರ್ಧ ತಾಸಿನ ಮಾತಿಗೆ ಹಿಂಗೆ ಹೋಗ್ಬಿಡ್ತೀವಿ ಬಿಟ್ಟರೆ, ವರ್ಷದಲ್ಲಿ ಕೆಲವೊಬ್ಬರ ಮನೆಯಲ್ಲೆಲ್ಲ ಹೇಗಿರ್ತದೆ ಅಂದರೆ ವರ್ಷದಲ್ಲಿ ಒಂದು 10-15 ಬಾರಿ ಅಂತ ಹಾಸ್ಪಿಟ್ಲಿಗೆ ವಿಸಿಟ್ ಇರ್ತದೆ. ಒಬ್ಬರಿಗಲ್ಲಾದರೂ ಇನ್ನೊಬ್ಬರಿಗೆ ಹುಷಾರಿಲ್ಲದೆ ಇರೋನು, ಈ ಥರ ಎಲ್ಲ ಕೆಲವೊಂದು ಮನೆಯಲ್ಲಿ ಪ್ರಾಬ್ಲಮ್ಗಳಿರ್ತದೆ ನೋಡಿ. ಸೊ ಅದೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ಬೇಜಾರು ಅಂತ ಅನಿಸ್ತದೆ. ಹಾಗಾಗಿ ಇವತ್ತೆಲ್ಲ ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಅವರೆಲ್ಲ ಇಲ್ಲ ನೋಡಿ, ಮನೇಲಿ ಎಲ್ಲರೂ ಇದ್ದವಾಗ ಏನೋ ಒಂಥರ ಖುಷಿ ಇರ್ತದೆ. ಹಾಗೆಯೇ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದ್ದರೆ ಹೇಗಾದರೂ ನಾವು ಮ್ಯಾನೇಜ್ ಮಾಡ್ಕೊಳ್ಬೋದು. ಇಲ್ಲಾಂತಂದರೆ ಮನೆಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಎಲ್ಲ ಇಲ್ಲ ಅಂತಂದರೆ ಅದರಲ್ಲೂ ಕೂಡ ನಾವು ಅಡ್ಜಸ್ಟ್ ಆಗ್ಬೋದು. ಈಗ ಆರೋಗ್ಯನೇ ಸರಿ ಇಲ್ಲ ಅಂತಂದರೆ ಮಾತ್ರ ತುಂಬ ಬೇಜಾರಾಯ್ತಾ. ಮನೆಯಲ್ಲಿ ಎಲ್ರಿಗೂ ಕೂಡ ಆರೋಗ್ಯ ಫಸ್ಟ್ ಆಫ್ ಆಲ್ ಸರಿ ಇರಬೇಕು. ವೆಲ್ತ್ ಈಸ್ ಲಾಸ್ಟ್, something is lost, but health is lost, ಎವ್ರಿಥಿಂಗ್ ಈಸ್ ಲಾಸ್ಟ್. ಸೊ ಆರೋಗ್ಯ ಸರಿ ಇಲ್ಲ ಅಂತಂದರೆ ಮಾತ್ರ ನಮಗೆ ಏನನ್ನೂ ಕೂಡ ಪಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋದು ಈಗಿನ ಕಾಲದಲ್ಲಿ ಆರೋಗ್ಯ ಮಾತ್ರ ಎಲ್ರಿಗೂ ಕೂಡ ಸರಿಯಾಗಿ ಕೊಡಪ್ಪ. ನಾವು ಹುಟ್ಟುವಾಗ್ಲೂ ಅಷ್ಟೇ ಎಲ್ಲ ಮಕ್ಕಳು ಕೂಡ ಕಣ್ಣು, ಕಿವಿ, ಹೀಗೆ ಕೈ ಕಾಲಾಗಿರ್ಬೋದು, ಎಲ್ಲದರಲ್ಲೂ ಚೆನ್ನಾಗಿ ಮಕ್ಕಳು ಹುಟ್ಟಬೇಕು. ಹಾಗೆಯೇ ಪ್ರಪಂಚ ಅನ್ನೋದು ಆರೋಗ್ಯದಿಂದ ಇರಬೇಕು ಅನ್ನೋದು ನನಗನ್ಸೋದು. ಇನ್ನೊಂದು 2 ದಿನ ಬಿಟ್ಟು ಅಮ್ಮ ಬರ್ಬೋದು. ಅಲ್ಲಿವರೆಗೂ ನಮ್ಮದೇ ಕೆಲಸಗಳಿರುತ್ತೆ. ಸೊ ನನಗಂತೂ ಮನೇಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಹಿಸ್ಕೊಬಿಡ್ತೀನಿ. ಆರೋಗ್ಯ ಯಾರಿಗಾದರೂ ಸರಿ ಇಲ್ಲ ಅಂತಂದರೆ ಮಾತ್ರ ಸಹಿಸ್ಕೊಳ್ಳೋದಕ್ಕೇ ಆಗೋದಿಲ್ಲ. ಬೇಜಾರಿರುತ್ತೆ. ಏನು ಕೆಲಸಕ್ಕೆ ಹೋಗೋದಿದ್ರೂ ಮನಸ್ಸು ಬರೋದಿಲ್ಲ ಆಗ್ತದೆ. ಹೀಗೆ ಫ್ರೆಂಡ್ಸ್, ಬೇಜಾರು ಅಂತೂ ಟೋಟಲಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ ಬೇಜಾರೇ. ಇವತ್ತಿನ ವಿಡಿಯೋದಲ್ಲಿ ಕೇಳ್ತಾ ಇದ್ರು, ಕೆಂಪು ಬಸ್ಸಲ್ಲೇ ಒಳ್ಳೆಯದಾ ಮತ್ತು ಬಿಳಿ ಬಸ್ಸಲ್ಲೇ ಒಳ್ಳೆಯದಾ ಅಂತ ಕೇಳಿ. ನನ್ನ ಕೇಳಿದ್ರೆ ನಾನು ಹೆಂಗೆ ಹೇಳಿ ಫ್ರೆಂಡ್ಸ್, ನನಗೆ ಬಸ್ಲೆ ಅಂತಂದ್ರೆ ತುಂಬ ಇಷ್ಟ. ಅದರಲ್ಲಿ ಕೆಂಪು ಮತ್ತು ಬಿಳಿ ಬಸ್ಲೆ ಅಂತೆಲ್ಲ, ಬಸ್ಲೆ ಅಂತಂದರೆ ನನಗೆ ತುಂಬ ಇಷ್ಟ. ಆದರೆ ಈಗ ನನ್ನ ಅನುಭವದಲ್ಲಿ ಅಂದರೆ ನನ್ನ ಹತ್ರ ಈಗ ಬಿಳಿ ಬಸ್ಲೆನೂ ಉಂಟು ಮತ್ತು ಕೆಂಪು ಬಸ್ಲೆನೂ ಉಂಟು. ಹಾಗಾಗಿ ನಿಮ್ಮ ಲೆಕ್ಕದಲ್ಲಿ ಅಂದರೆ ನಿಮಗೊಂದು ಸಮಾಧಾನ ಕೊಡೋ ರೀತಿಯಲ್ಲಿ ಹೇಳೋ ಹಾಗಿದ್ದರೆ ಕೆಂಪು ಬಸ್ಲೇನೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂತಂದರೆ ನನಗಾಗಿರುವಂಥದ್ದು ಎಕ್ಸ್ಪೀರಿಯೆನ್ಸನ್ನು ನಿಮ್ಗೆ ಹೇಳ್ತೀನಿ ಇದರಲ್ಲಿ ಏನು ಅಂತೇಳಿ. ಸೊ ಇದು ಬಿಳಿ ಬಸ್ಲೆ ಉಂಟಲ್ಲ, ಇದರಲ್ಲಿ ಜಾಸ್ತಿ ರೋಗಗಳು ಬರ್ತದೆ. ಆಮೇಲೆ ಅಷ್ಟು ಬೇಗ ಚಿಗುರುಗಳು ಬರೋದಿಲ್ಲ, ಅಂದರೆ ಈ ರೀತಿ ಕುಡಿಗಳು ಅಷ್ಟು ಬೇಗ ಬೆಳೆಯೋದಿಲ್ಲ. ಆದರೆ ಕೆಂಪು ಬಸ್ಲೆ ಉಂಟಲ್ಲ, ಇದರಲ್ಲಿ ರೋಗ ಬಾಧೆ ಕಡಿಮೆ. ಟೇಸ್ಟ್ ವೈಸ್ ಕೂಡ ಇದೇನೇ ಬೆಸ್ಟ್ ಆಯಿತಾ. ಕೆಂಪು ಬಸ್ಲೆಯ ಎಲೆಗಳಲ್ಲಿ ಇರ್ತದೆ ನೋಡಿ, ತುಂಬ ದಪ್ಪ ಇರ್ತದೆ ಮತ್ತು ತುಂಬ ಟೇಸ್ಟ್ ಇರ್ತದೆ. ಗ್ರೋತ್ ಕೂಡ ಇದರದ್ದು ಜಾಸ್ತಿ. ನೀವೆರಡೂ ಕೂಡ ಸೇಮ್ ಸೈಜಿದು ಕುಡಿಯನ್ನು ನೆಟ್ಟು ಅದನ್ನು ವೇಟ್ ಮಾಡಿದ್ರೆ ಗ್ರೋತ್ ಜಾಸ್ತಿ ಆಗೋದು ಇದರಲ್ಲೇ. ಸೊ ನಾನು ಅದನ್ನು ಬಿಳಿ ಬಸ್ಲೆಯನ್ನು ಮತ್ತು ಇದನ್ನು ಎರಡು ಸೇಮ್ ಟೈಮಲ್ಲೇ ಬೆಳೆಸಿದ್ದೆ. ಆದರೆ ಚಿಗುರಿದೆ, ಅದಕ್ಕಿಂತ ಜಾಸ್ತಿಗೆ ಹಾರ್ವೆಸ್ಟ್ ಮಾಡಿದ್ದು ನಾವು ಇದರನ್ನೇ ಆಯಿತಾ. ಕೆಂಪು ಬಸ್ಲೆನೇ ಬೇಗ ಬೆಳೆಯೋದು, ಗ್ರೋತ್ ಕೂಡ ಜಾಸ್ತಿ, ಮತ್ತು ಈಗ ಕುಡಿಗಳನ್ನೆಲ್ಲ ಬಿಡೋದಾಗಿರ್ಬೋದು ಎಲ್ಲದೂ ಕೂಡ ಕೆಂಪು ಬಸ್ಲೆನೇ ಜಾಸ್ತಿ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಕೆಂಪು ಬಸ್ಲೆನೇ ಆಯಿತಾ. ಟೇಸ್ಟ್ ವೈಸ್ ಆಗಿರ್ಬೋದು, ಈಸಿ ಮೇಂಟೆನೆನ್ಸ್ ಕೆಂಪು ಬಸ್ಲೆ. ಅದಕ್ಕಂತೂ ಬಿಳಿ ಬಸ್ಲೆಗೆ ಜಾಸ್ತಿ ಅಂದರೆ ಜಾಸ್ತಿ ಗೊಬ್ಬರ ಹಾಕ್ತಾ ಇರಬೇಕಾಗ್ತದೆ. ಇದಕ್ಕೆ ಅಷ್ಟೊಂದು ಗೊಬ್ಬರದ ಅವಶ್ಯಕತೆಯಲ್ಲಿ ಏನಿಲ್ಲ. ತುಂಬ ಬಿಸಿಲು, ಕಡಿಮೆ ಬಿಸಿಲು ಯಾವುದ್ರಲ್ಲಾದರೂ ಕೂಡ ಇದು ಅಡ್ಜಸ್ಟ್ಮೆಂಟಲ್ಲಿ ಗ್ರೋತ್ ಆಗಿಬಿಡ್ತದೆ. ಹಾಗಾಗಿ ಕೆಂಪು ಬಸ್ಲೆನೇ ನಾನು ನಿಮಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಆದರೆ ಇದು ತುಂಬ ರೇರ್, ಮಾರ್ಕೆಟಲ್ಲಿ ಮಾರೋದು ಕೂಡ ತುಂಬ ಕಡಿಮೆ. ಯಾಕೆ ಅಂತ ಗೊತ್ತಿಲ್ಲ, ಆದರೆ ದಿ ಬೆಸ್ಟ್ ಕೆಂಪು ಬಸ್ಲೆನೇ ಅಂತ ಹೇಳ್ಬೋದು.
ಮಾರ್ಕೆಟಲ್ಲಾಗಲಿ ಮತ್ತು ಸಂತೆಯಲ್ಲಾಗಲಿ ಮತ್ತು ಎಲ್ಲರ ಮನೆಯಲ್ಲೇ ಜಾಸ್ತಿಯಾಗಿ ಬೆಳೆಯೋದು ಬಿಳಿ ಬಸಳೆನೇ. ತೊಂದರೆ ಇಲ್ಲ, ಚೆನ್ನಾಗಿದೆ ಇದೂ ಅಷ್ಟೊಂದು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಜಾಸ್ತಿಯಾಗಿ ಪಬ್ಲಿಸಿಟಿ ಇರೋದು ಇದಕ್ಕೇನೆ ನೋಡಿ, ಅದಕ್ಕಿಂತನೂ. ಆದರೆ ಅದು ಕೂಡ ಚೆನ್ನಾಗಿದೆ. ನನಗೆ ಕೆಂಪು ಬಸಳೆನೇ ಇಷ್ಟ. ಆಮೇಲೆ ಇದು ಬಸಳೆ ಅಂತಂದರೆ ತುಂಬ ಇಷ್ಟ, ಆದರೂ ಅದರಲ್ಲಿ ಕೆಂಪು ಬಸಳೆ ಫಸ್ಟ್ ಆಫ್ ಆಲ್ ಇಷ್ಟ. ಸೆಕೆಂಡು ಇದಕ್ಕೆ ಕೊಡ್ತೀನಿ ನಾನು ಪಾಯಿಂಟ್ಸನ್ನು. ಕೆಲವೊಬ್ಬರ ಟೇಸ್ಟ್ ಒಂದೊಂದು ರೀತಿ ಇರ್ತದೆ, ಎಲ್ಲರದ್ದು ಒಂದೇ ರೀತಿ ಟೇಸ್ಟ್ ಅಂತ ಹೇಳಲಿಕ್ಕಾಗೋದಿಲ್ಲ ನೋಡಿ. ನನ್ನ ಟೇಸ್ಟ್ ಹೇಗಿದ್ದರೆ ನಿಮಗೆ ಬಿಳಿ ಬಸಳೆನೇ ಇಷ್ಟ ಆಗ್ಬೋದು, ಹೀಗೆಲ್ಲ ಬೇರೆ ಬೇರೆ ಇರುತ್ತೆ. ಒಂದು ಒಗಟುಂಟು, ಆನ್ಸರನ್ನು ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡ್ತೀರಿ ಅಂತೇಳಿ. ಆಕಾಶ ಕಾಣದ ನೀರು, ಆಗಸ ಕಾಣದ ಬಂಡೆ, ನಾನು ಯಾರು? ಇದೇ ಒಗಟು. ಸೊ ಆನ್ಸರನ್ನು ಕಾಮೆಂಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ. ಇವತ್ತು ಪೂಜೆಗೆ ಒಂದು 6-7 ತೆಂಗಿನಕಾಯಿ ಹೊಡೆದಿದ್ರು ಆಯಿತಾ. ಅದನ್ನೆಲ್ಲ ತೊಳೆದಿಟ್ಟಿದ್ದೀನಿ, ಯಾಕಂತಂದರೆ ಕುಂಕುಮ ಎಲ್ಲ ಹಚ್ಚಿರ್ತಾರೆ ನೋಡಿ, ಹಂಗಾಗಿ ತೊಳೆದಿಲ್ಲ ಅಂತಂದರೆ ಸರಿಯಾಗೋದಿಲ್ಲ. ಹಂಗಾಗಿ ನೀರನ್ನು ಒಣಗ್ಲಿಕ್ಕಂತ ಇಲ್ಲಿ ಇಟ್ಟಿದ್ದೆ. ಈಗ ನೀರು ಒಣಗಿದೆ, ಇದನ್ನೆಲ್ಲ ತೆಗೆದು ಇಡಬೇಕು. ಇದನ್ನು ನನಗೆ ಹೇಗೆ ಖಾಲಿ ಮಾಡೋದಂತಲೇ ಚಿಂತೆ ಆಗಿದೆ ಆಯಿತಾ. ಪ್ರತಿದಿನ ನಮಗೆ 1-2 ತೆಂಗಿನಕಾಯಿ ಬೇಕಾಗ್ತದೆ ಉಪಯೋಗಕ್ಕೆ, ದೋಸೆಗೆ, ಪಲ್ಯಕ್ಕಾಗಿರ್ಬೋದು, ಆಮೇಲೆ ಸಾರು ಮಾಡಲಿಕ್ಕೆ, ಈ ಥರದಕ್ಕೆಲ್ಲ. ಅದು ಬೇರೆ ಇನ್ನೊಂದೆರಡು ದಿನ ನಾನು ಮತ್ತು ದಾದ ಅಷ್ಟೇ. ಅಮ್ಮ ಮತ್ತು ಅಣ್ಣ ಕೂಡ ಮನೇಲಿಲ್ಲ ನೋಡಿ, ಹಾಗಾಗಿ ಜಾಸ್ತಿ ಖಾಲಿ ಆಗೋದಿಲ್ಲ. 1 ತೆಂಗಿನಕಾಯಿ ಮ್ಯಾಕ್ಸಿಮಮ್ ಖಾಲಿ ಆಗ್ಬೋದು ನಮ್ಮ ಇಬ್ಬರಿಗೆ. ಅವರೆಲ್ಲ ಇದ್ದಿದ್ದರೆ ಖಾಲಿ ಆಗ್ತಿತ್ತು. ಹಾಗಾಗಿ ಈಗ ಇದನ್ನು ಒಣಗಿಸ್ತೋದಾ ಏನು ಮಾಡಲಿ ಅಂತ ಚಿಂತೆ ಆಗ್ತಾಯಿದೆ ನೋಡಿ. ಕೆಲವೊಬ್ಬರಿಗೆ ತೆಂಗಿನಕಾಯಿ ಎಲ್ಲ ಲೆಕ್ಕದಲ್ಲಿ ಖರ್ಚು ಮಾಡಬೇಕಾಗ್ತದೆ, ಪೇಟೆಯಿಂದೆಲ್ಲ ತಂದುಕೊಂಡು. ಆದರೆ ನಮಗೆಲ್ಲ ತೆಂಗಿನಕಾಯಿ ಜಾಸ್ತಿ, ಈಗ ಅದ್ರ ಬೆಲೆನೇ ಗೊತ್ತಿಲ್ದಂಗೆ ಆಗಿಬಿಟ್ಟಿದೆ. ಸೊ ಎಲ್ಲ ವೇಸ್ಟ್ ಮಾಡೋದು ಈ ಥರ ಎಲ್ಲ. ತೆಂಗಿನಕಾಯಿ ಬೆಲೆನೂ ಸ್ವಲ್ಪ ಏನೋ ಕಡಿಮೆ ಆಗಿದೆ, 50 ರೂಪಾಯಿ ಕೆಳಗೆ ಆಗಿದೆ. ಮೊನ್ನೆ ಅಷ್ಟೇ ನಾವು ಸೇಲ್ ಮಾಡಿದ್ವಿ ತೆಂಗಿನಕಾಯಿ ಕೊಯ್ದಿದ್ದನ್ನು. ಹಾಗಾಗಿ ಇದನ್ನೆಲ್ಲ ಈಗ ಎಣ್ಣೆ ಮಾಡಲಿಕ್ಕೆ ಒಣಸ್ಬ ಅಂದ್ಕೊಂಡೆ. ಬರ್ಫಿ ಈ ಥರ ಎಲ್ಲ ಮಾಡ್ಬೋದಿತ್ತು ರೆಸಿಪಿ. ಅಮ್ಮನಿಗೂ ಕೂಡ ಹುಷಾರಿಲ್ಲದೆ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಮಾಡಿದರೆ ತಿನ್ನೋರು ಕೂಡ ಇಲ್ಲ, ನಾನು ಮತ್ತು ದಾದ ಇಬ್ಬರೇ. ಹಾಗಾಗಿ ಯಾವುದಕ್ಕೂ ಕೂಡ ಮನಸ್ಸಿಲ್ಲ. ಸೊ ಎಣ್ಣೆ ಮಾಡಬೇಡವಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಬಾಳೆಹಣ್ಣು ನೋಡಿ ಎಷ್ಟಿದೆ ಅಂತ. ಒಂದು ಬಾಟ್ಲು ಫುಲ್ ಇದೆ. ಎಷ್ಟು ಚೊಲೋ ಬಾಳೆಹಣ್ಣು ಗೊತ್ತಾ, ಬಿಟ್ಗ ಬಾಳೆಹಣ್ಣು. ನೀವೇನು ಹೇಳ್ತೀರಿ, ಏಲಕ್ಕಿ ಬಾಳೆಹಣ್ಣು ಇರಬೇಕು. ನಾನೇನು ಸರಿ ಕಾಮೆಂಟ್ ಮಾಡಿದಾಗ ಹೇಳಿದರು. ಸೊ ಒಂದು ಕೊನೆ ಇತ್ತು ಫುಲ್ಲು. ಅದರಲ್ಲಿ ಪೂಜೆಗೆಲ್ಲ ಬಂದವ್ರಿಗೆಲ್ಲ ಸುಮಾರಷ್ಟೆಲ್ಲ ಕೊಟ್ವಿ. ಆದರೂ ಕೂಡ ಮತ್ತೆ ಇಷ್ಟು ಉಳಿದಿದೆ. ನಾನು ಮತ್ತು ದಾದಿ ಇರೋದೆ ಇನ್ನೊಂದು 2-3 ದಿನ, ಅಷ್ಟರಲ್ಲೆಲ್ಲ ಹಾಳಾಗೋಗ್ತದೆ. ಇದು ಹೇಗೆ ಖಾಲಿ ಮಾಡೋದು? ಏನಾದರೂ ರೆಸಿಪಿ ಮಾಡಿದ್ರೆ ತಿನ್ನೋರಿಲ್ಲ, ನಾನು ಮತ್ತು ದಾದಿ ಇಬ್ಬರೇ, ಅಮ್ಮ ಅಣ್ಣ ಹಾಸ್ಪಿಟಲ್. ಸೊ ಇಲ್ಲಂತೂ ಎಲ್ಲರ ಮನೇಲಿ ಬಾಳೆಹಣ್ಣು ಇದ್ದೇ ಇರ್ತದೆ. ಸಿಂಗರಿಗೆ, ಕೋಳಿಗೆ ಎಲ್ಲ ಹಾಕಿ ಖಾಲಿ ಮಾಡೋದು ಅಷ್ಟೆ ನೋಡಿ. ತಿನ್ನೋರೇ ಇಲ್ಲ. ಎಷ್ಟೋ ಜನ ಬಾಳೆಹಣ್ಣಿಗಾಗಿ ಹಾಹಾಕಾರ ಅಂದರು. ನಮಗೆ ಬಾಳೆಹಣ್ಣು ಇದ್ದರೆ ತಿನ್ನೋದಿಕ್ಕೆ ಬೇಡ, ಇದ್ದವರಿಗಾಗಿ ಅದ್ರ ಬೆಲೆನೇ ಗೊತ್ತಿರೋದಿಲ್ಲ. ನೋಡಿ ನಮ್ಮನೆ ಮಹಾರಾಜ ಮಲಗಿದ್ದಾನೆ. ಬುಲ್ಲಣ್ಣ, ಬುಲ್ಲಣ್ಣ ಹೌದನಾ? ಬುಲ್ಲಣ್ಣ ಇದು ಬಿಡಿ ಜನ ಹೋಗ್ ಬುಲ್ಲಣ್ಣ, ಹೋಗ್ ಬುಲ್ಲಣ್ಣ, ಹೋಗ್ ಬುಲ್ಲಣ್ಣ. ಅದಕ್ತೇನ ಅದಕ್ಲ ಅಲ್ಲ ನೀನು ಕಳ್ಬಲ್ಲ ಹೇಳು ಹೇಳ ಹೋಗು ಗೆಟ್ ಔಟ್. ಹೋಗು ಹೊರಗೆ ಹೋಗು ಹೊರಗೆ ಹೋಗು.
ಹೋಗು ಹೊರಗೆ ಹೋಗು, ಅಲ್ಲೋಗಿ ಮನೆಗೆ ಹೋಗು, ನಡೆ ಹೊರಗೆ ಹೋಗು, ಹೊರಗೆ ಹೋಗು, ಹೋಗು ಹೊರಗೆ ಹೋಗಿ ಮನೆಗೆ ಹೋಗು, ಹೋಗು ಅಲ್ಲೋಗಿ ಮನೆಗೆ ಹೋಗು.